ಅಮ್ಮ, ಈ ಅಮ್ಮಂಗೆ ಜಾತ್ರೆಯಿಂದ ತರೋ ಅಂಥದ್ದು ಏನಿದೆಯೋ? ದೇವ್ರ ಪ್ರಸಾದ, ದೇವ್ರ ಕುಂಕುಮ ಇಟ್ಕೊಮ್ಮ. ಏನೋ ಇದು ಚಿಕ್ಕ ಹುಡುಗನ್ ಥರ. ನಾನು ಇಟ್ಕೋಬಾರ್ದು ಅಂತ ಪ್ರತಿ ವರ್ಷ ಹೇಳ್ತಾನೆ ಇದ್ದೀನಿ, ನೀನು ತರ್ತಾನೇ ಇದೀಯಾ. ಯಾಕೆ ಇಟ್ಕೋಬಾರ್ದು ಹೇಳಿಮ್ಮ? ಹೆಣ್ಣಿಗೆ ಕುಂಕುಮ ಗಂಡನ್ ಜೊತೆ ಬಂದಿದ್ದಲ್ಲ, ಅದು ಆಕೆ ಜನ್ಮಸಿದ್ಧ ಹಕ್ಕು. ದೇವ್ರ ಕುಂಕುಮ ಇಟ್ಕೊಳ್ಳೋಕೆ ಹೆಂಗಸು, ಗಂಡಸು, ಮುತ್ತೈದೆ, ವಿಧವೆ ಇದ್ಯಾವುದು ಲೆಕ್ಕಕ್ಕೆ ಬರೋದಿಲ್ಲಮ್ಮ. ಗಂಡನ್ನ ಕಳ್ಕೊಂಡಿರೋ ಹೆಣ್ಣು ದೇವಸ್ಥಾನಕ್ಕೆ ಹೋಗಲ್ವಾ? ದೇವ್ರ ಪೂಜೆ ಮಾಡಲ್ವಾ? ಆರತಿ ಮಾಡಲ್ವಾ? ದೇವ್ರ ಪೂಜೆಗೆ ಅಡ್ಡ ಬರ್ದಿರೋ ಗಂಡ ದೇವ್ರ ಕುಂಕುಮ ಇಟ್ಕೊಳಕ್ ಹೇಗೆ ಅಡ್ಡ ಬರ್ತಾನೆ? ದೇವ್ರು ತಾನು ಯಾವಾಗ್ಲೂ ಇಲ್ಲಿ ಇರಕ್ಕಾಗಲ್ಲ ಅಂತಾನೆ ಹೆಣ್ಣನ್ನು ಸೃಷ್ಟಿ ಮಾಡಿದ್ದಾನೆ. ಯಾಕೆಂದ್ರೆ ಅವನಲ್ಲಿರೋ ಒಳ್ಳೆ ಗುಣಗಳಲ್ಲಿ ಅರ್ಧ ಹೆಣ್ಣಲ್ಲಿರುತ್ತಂತೆ. ಮಮತೆ, ಸಹನೆ, ತ್ಯಾಗ, ತಾಳ್ಮೆ ಎಲ್ಲ. ಅಂತ ಹೆಣ್ಣು ತಾಯಿಯಾಗಿದ್ರೆ ಆಕೆನೇ ದೇವ್ರು. ಆಕೆ ಇರೋ ಜಾಗನೇ ದೇವಸ್ಥಾನ. ಅದೇ ನೀವು. ಮಹಾಲಕ್ಷ್ಮಿ, ಯಾವ ಕಾರ್ ಗೊತ್ತಾ? ಬೆನ್ಸ್ ಕಾರ್. ಎಸ್, ಫಾರಿನ್ ಬೆನ್ಸ್. ಇದ್ರ ಬೆಲೆ ಗೊತ್ತಾ? 50 lakhs. Shit. 50 ಲಕ್ಷ ಫಾರಿನ್ ಬೆನ್ಸ್ ಅಂದ್ರಿ? ಬೆನ್ಸ್ ಫಾರಿನ್ ದೇ, ರೋಡ್ ಇಂಡಿಯಾದಲ್ವಾ? ಈ ಗಾಳಿ, ಪೆಟ್ರೋಲು ಇಂಡಿಯಾದಲ್ವಾ? ಪೊಲ್ಯೂಷನ್ ಆಗಿರುತ್ತೆ, ಎಂಜಿನ್ ಹಾಳಾಗಿರುತ್ತೆ. ಏನ್ ಮಾಡೋದು? ದಟ್ಸ್ ವೈ ಐ ಹೇಟ್ ಇಂಡಿಯಾ. ಸ್ಟಾಪ್ ಪ್ಲೇಸ್, ಸ್ಟಾಪ್, ಸ್ಟಾಪ್. ಲೆಫ್ಟ್ ಪ್ಲೇಸ್, ಲೆಫ್ಟ್, ಲೆಫ್ಟ್, ಲೆಫ್ಟ್ ಪ್ಲೇಸ್. ಹೆಲ್ಪಿಂಗ್ ನೇಚರ್ ಇಲ್ಲ ನೋಡು. ಇಲ್ಲಿ ಯಾರು ಲಿಫ್ಟ್ ಕೊಡಲ್ಲ. ಯಾಕೆ? ಅವ್ರಿಗೆ ನಾವ್ ಯಾರು ಅಂತ ಗೊತ್ತಿಲ್ವಲ್ಲ. ಅದು ಅಲ್ಲದೆ ಈ ರೋಡಲ್ಲಿ ಕಳ್ಳರ ಕಾಟ ತುಂಬಾ ಜಾಸ್ತಿ. ಈ ಸಲ ಇವನು ನಿಲ್ಸದೆ ಹೋದ್ರೆ ಮಾಡ್ತೀನಿ. ಲೆಫ್ಟ್, ಲೆಫ್ಟ್ ಪ್ಲೇಸ್. ನಮಸ್ಕಾರ ಸರ್. ಸರ್, ಅದು ಏನ್ ಸರ್ ನೀವಿಲ್ಲಿ? ಏನಾಯ್ತು? ಮೈ ಕಾರ್ ಕೆಟ್ಟ ಹೋಗಿದೆ, ಸ್ವಲ್ಪ ಲಿಫ್ಟ್ ಬೇಕು, ಕೊಡ್ತೀರಾ? ಕೊಡ್ತೀರಾನಾ? ಬನ್ನಿ ಸರ್, ಧಾರಾಳವಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮಹಾಲಕ್ಷ್ಮಿ, ಸಿಟ್ ಡೌನ್. ನೀವು ಬರಲ್ವಾ? ನಾನು ಇಲ್ಲಿಗೆ. ಮತ್ತೆ ಲಿಫ್ಟ್ ಕೇಳಿದ್ರಿ? ಲಿಫ್ಟ್ ಕೇಳಿದ್ದು ನನಗಲ್ಲ, ಮಹಾಲಕ್ಷ್ಮಿಗೆ. ಸರ್ ನೀವು? ಮೈ ಕಾರ್. ಇಂಡಿಯಾದಲ್ಲಿ ಮನೆ ಒಳಗಡೆ ನಿಲ್ಸಿರೋ ಕಾರ್ಗೆ ಸೇಫ್ಟಿ ಇಲ್ಲ ಅಂದ್ರೆ ಇಷ್ಟು ಕಾಸ್ಟ್ಲಿ ಕಾರ್ ರಸ್ತೆಯಲ್ಲಿ ಬಿಟ್ರೆ ಹೇಗೆ ಸರ್? ಕಂಪ್ನಿಯವರು ಗುರ್ತು ಹಿಡಿಬಾರ್ದು, ಹಾಗೆ ಚೇಂಜ್ ಮಾಡಿ ಗುಜ್ರಿಗೆ ಹಾಕ್ಬಿಡ್ತಾರೆ ಅಷ್ಟೇ. ಸರ್, ಯು ಕ್ಯಾರಿ ಆನ್. ಮಹಾಲಕ್ಷ್ಮಿ, ಐ ಸಿ ಯು ಲೇಟರ್. ಓಕೆ, ಬಾಯ್.